ವಿಧಾನಸಭೆ ಕಲಾಪದಲ್ಲಿ ಅರಸೀಕೆರೆ ಶಾಸಕ 4ನೇ ಬಾರಿ ಶಾಸಕ 2ನೇ ಬಾರಿ ಮಂತ್ರಿ ದರ್ಜೆ ಸ್ಥಾನಮಾನದೊಂದಿಗೆ ಗೃಹ ಮಂಡಳಿ ಅಧ್ಯಕ್ಷರು ನಿನ್ನೆ ಸದನದಲ್ಲಿ ಅವರು ಆಡಿರುವಂಥ ಮಾತು ಬಹುಶಃ ನಾನು ಬೆಳಗ್ಗೆ ವಾಯುವಿಹಾರಕ್ಕೆ ಹೋದಂಥ ನಮ್ಮ ನಾಗರಿಕರಿರ್ಬೋದು, ಅಂಗಡಿ ಮುಂಗಟ್ಟುಗಳ ಮುಂದೆ ಸೇರಿದಂಥ ಜನ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟೆ ಮೇಲೆ ಕೂತು ಮಾತಾಡುವಂಥವ್ರು ಇರ್ಬೋದು, ಅಥವಾ ಬೇರೆ ಬೇರೆ ಕಾಯಕದಲ್ಲಿ ನಿರತರಾಗಿರುವಂಥವ್ರು ಮಾತಾಡ್ತಿರುವಂಥ ಮಾತುಗಳೆಲ್ಲ ನನಗೆ ಬಂದಂಥ ಒಂದು ಸಾರಾಂಶ ಎಲ್ರಿಗೂ ಕೂಡ ಅಸಹ್ಯ ಆಗಿದೆ. ಸ್ವಾಮಿ ಶಿವಲಿಂಗಣ್ಣವರೇ, ನಿಮ್ಮ ಮಾತು ಅರಸೀಕೆರೆ ಜನಕ್ಕೆ ಗೊತ್ತಿತ್ತು. ನೀವು ಯಾವ ರೀತಿ ಮಾತುಕತೆ, ಅದರಲ್ಲೂ ಈ ಬಾರಿ 4ನೇ ಬಾರಿ ಗೆದ್ದ ಮೇಲಂತೂ ನಿಮಗೆ ಯಾವುದೇ ನಿಯಂತ್ರಣ ಇಲ್ಲದಂಗೆ ಬಾಯಿಗೆ ಬಂದಂಗೆ ಮಾತಾಡೋದು, ಬಂದ ಜನಗಳನ್ನ ಬಹಳ ತಿರಸ್ಕೃತವಾಗಿ ಮಾತಾಡೋದು, ಕೆಟ್ಟ ಕೆಟ್ಟ ಪದಗಳ ಪ್ರಯೋಗ. ಬಹುಶಃ ನಿನ್ನೆ ನಮ್ಮ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಿಮಗೆ ಸದನಶೂರ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ರು. ಅವ್ರಿಗೆ ಒಳ್ಳೆ, ನಿಮಗೆ ಯಾಕೆ ಗೌರವ ಕೊಟ್ಟರು ಅನ್ನೋದನ್ನ ಅವ್ರಿಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟಿದ್ದೀರಾ ನಿನ್ನೆ. ಅದರಲ್ಲೂ ಒಬ್ರು ಮಾಜಿ ಮುಖ್ಯಮಂತ್ರಿಗಳು ನಿಮ್ಮನ್ನು ನೋಡಿ ಕಲಿಬೇಕು ನಾನು ಅಂತೇಳಿ ಭಾಷಣ ಮಾಡಿದ್ರು. ಅವ್ರಿಗೂ ಕೂಡ ನಿಮ್ಮಿಂದ ಏನೇನು ಕಲಿಬಹುದು ಅನ್ನೋದನ್ನೆಲ್ಲ ನಿನ್ನೆ ತೆರೆದಿಟ್ರಿ. ನೀವು ಒಬ್ಬ 2ನೇ ಬಾರಿ ಶಾಸಕರು ಶರಣು ಸಲ್ಗಾರ್ ಅವರು ನನಗೂ ಪರಿಚಯ, ಬಹಳ ಒಳ್ಳೆ ವ್ಯಕ್ತಿ. ಅವ್ರ ಶ್ರೀಮತಿಯವರು KS ಎಕ್ಸಾಮನ್ನ KPSC ಕಂಡಕ್ಟ್ ಮಾಡತಕ್ಕಂಥ ಪರೀಕ್ಷೆಯನ್ನ ಬರೆದು ಕಷ್ಟಪಟ್ಟು ಓದಿ ಬರೆದು ಪಾಸ್ ಆಗಿ ತದನಂತರ ಅವರು ತಹಶೀಲ್ದಾರ್ ಹುದ್ದೆಗೆ ಬಂದಿರುವಂಥದ್ದು. ಸ್ವಾಮಿ ಶಿವಲಿಂಗಣ್ಣವರೇ, ನಿಮ್ಮಂಗೆ ಪುಷ್ಪಾವತಿ ಕ್ರಷರ್ಸ್ ಲಿಮಿಟೆಡ್ ಅನ್ನ ಮಾಲೀಕರನ್ನಾಗಿ ಮಾಡಲಿಲ್ಲ. ನೀವು ಹಿಂದೆ ಹೇಳಿದ್ರಿ ನನ್ನ ಹೆಂಡತಿ ದುಡ್ಕೊಂಬರ್ಬೇಕು, ನಾನು ತಿನ್ಬೇಕು ಅಂತ ಮಾತಾಡಿದ್ರಿ. ಎಲ್ಲಿ ಅದು ಹೊಲಕ್ಕೆ ಹೋಗ್ಬೇಕು, ತೋಟಕ್ಕೆ ಹೋಗ್ಬೇಕು ಅಂತ. ಶಿವಲಿಂಗಣ್ಣವರೇ, ದಯಮಾಡಿ ಇವತ್ತು ನೀವು ಬಿಚ್ಚಿಡಬೇಕು. ನಮ್ಮ ಅರಸೀಕೆರೆ ತಾಯಂದ್ರ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದ್ಯಾವ ದುಡಿಮೆಯನ್ನ ನಿಮ್ಮ ಶ್ರೀಮತಿಯವರು ಮಾಡಿದ್ದಾರೆ ಅದನ್ನು ಬಿಚ್ಚಿಡಬೇಕು ದಯವಿಟ್ಟು. ನೀವು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಡಾಲರ್ಸ್ ಕಾಲೋನಿ ಬಡಾವಣೆಯಲ್ಲಿ 18 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯ ಇರತಕ್ಕಂಥ ನಿವೇಶನ ಖರೀದಿ ಮಾಡಿ 6 ಫ್ಲೋರ್ 9 ರೂಮಿನ ಮನೆ ನಿರ್ಮಾಣ ನೀವು ಮಾಡ್ತಾ ಇಲ್ವೇ? ಅದು ಕೂಡ ನಿಮ್ಮ ಶ್ರೀಮತಿಯವರೇ ಕಷ್ಟಪಟ್ಟು ದುಡ್ಡಲ್ಲೇ ಕಟ್ತಾ ಇದ್ದೀರಿಯೇ? ಇಲ್ಲೇ ಬಿಳೇನಹಳ್ಳಿ ಅಪ್ಪೇನಹಳ್ಳಿ ಹತ್ರ 18 ಎಕರೆಗೂ ಹೆಚ್ಚಿನ ಜಮೀನನ್ನು ನೀವು, ಈ ನಾನೆಲ್ಲ ಹೇಳ್ತಿದ್ದೆ, ಈ ಮನೆ ಕಟ್ತಿರೋದು, ಈ ಜಮೀನು ಖರೀದಿ ಮಾಡಿದ್ದೆಲ್ಲ ಮೊನ್ನೆ 2023 ಚುನಾವಣೆ ಆದ ನಂತರ ಮಾಡದಂತ ಆಸ್ತಿಗಳು. ನೀವೇ ಹೇಳ್ತೀರಿ ನಾನು ಬಡ ಕುಟುಂಬದಿಂದ ಬಂದೆ, ನಮ್ಮ ತಂದೆ ಮಂಜಣ್ಣವರು ಅಂದ್ರೆ ಮಂಜೇಗೌಡರು ಸಾಲ್ ಹೊಡೆದ್ರಲ್ಲಿ ಬಹಳ ಫೇಮಸ್ ಅಂತೇಳಿ ನಮ್ಮ ರೇವಣ್ಣ ಸಾಹೇಬ್ರ ಮೇಲೆ, ದೇವೇಗೌಡರ ಮೇಲೆ ಏಕವಚನ ಪ್ರಯೋಗ ಮಾಡಿ ನೀವು ಮಾತಾಡಿದ್ರಲ್ಲ. ನಾನು ನಮ್ಮ ಅರಸೀಕೆರೆನಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಕೃಷಿ ಮಾಡಿ ಇಷ್ಟು ಹಣ ಸಂಪಾದನೆ ಮಾಡಕ್ ಸಾಧ್ಯ ಹೇಗೆ ಅನ್ನೋದನ್ನ ನೀವು ಸದನದಲ್ಲಿ ಬಿಚ್ಚಿಡಬೇಕು. ಮುಚ್ಚಿಡಬಾರ್ದು ನೀವೆಲ್ಲನೂ ಕೂಡ. ಹೆಂಗ್ ಬಿಚ್ಚಿಡಬೇಕು ಅಂದ್ರೆ ಎಲ್ಲರಿಗೂ ಅರ್ಥ ಆಗಬೇಕು, ಎಲ್ಲರೂ ಕೋಟ್ಯಾಧೀಶ್ವರ ಆಗ್ಬೇಕು. ಯಾಕಾಗಬಾರ್ದು? ಅರಸೀಕೆರೆ ನೈಸರ್ಗಿಕ ಸಂಪತ್ತನ್ನ ಲೂಟಿ ಹೊಡೆದು ಅರಸೀಕೆರೆ ಜನಗಳ ವಿಶ್ವಾಸನ ಬಳಸಿಕೊಂಡು ಎಲ್ಲ ರೀತಿಯ ಕಾಂಕ್ರೀಟ್ ರಸ್ತೆಗಳಲ್ಲಿ, ಕಟ್ಟಡಗಳಲ್ಲಿ ಭ್ರಷ್ಟಾಚಾರ ಮಾಡಿ ಇವತ್ತು ನೀವು ಮೇಲ್ ಬಂದಿರೋದು. ಶಿವಲಿಂಗಣ್ಣವರೇ, ನಾನು ಇತ್ತೀಚಿನ ದಿನಗಳಲ್ಲಿ ಯಾರ ಬಗ್ಗೆನೂ ಟೀಕೆ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಆದರೆ ನಿನ್ನೆ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಥೂ ಅಂತೇಳಿ ಮಾತಾಡ್ತೀರಿ ಅಂದ್ರೆ, ಶಿವಲಿಂಗಣ್ಣವರೇ, ನಾನು ಒಬ್ಬ ಸ್ವಯಂ ಸೇವಕ. ಒನ್ಸ್ ಎ ಸ್ವಯಂ ಸೇವಕ್ ಆಲ್ವೇಸ್ ಎ ಸ್ವಯಂ ಸೇವಕ್. ನೀವು ಆ ಸಂಘಟನೆ ಬಗ್ಗೆ ಮಾತಾಡೋ ಮುನ್ನ ತುಂಬಾ ಜವಾಬ್ದಾರಿಯುತವಾಗಿರ್ಬೇಕಿತ್ತು. ನೀವು ಸಮರ್ಥನೆ ಕೊಡ್ತೀರಿ, ಗ್ರಾಮೀಣ ಭಾಗದಲ್ಲಿ ಬಂದ್ಬಿಟ್ಟಿದ್ದೀನಿ. ಗ್ರಾಮೀಣ ಅಲ್ರಿ, ನಮ್ಮ ರಾಜ್ಯದ ಪ್ರತಿಷ್ಠಿತ ಕವಿಗಳು ಕುಪ್ಪಳ್ಳಿ ವೆಂಕಪ್ಪ ಪುಟ್ಟಪ್ಪನವರು, ಕುವೆಂಪು ಅಂತಲೇ ಪ್ರಸಿದ್ಧಿ. ಅವರೇ ನಗರ ಪ್ರದೇಶದಲ್ಲಿ ಬೆಳೆದವರ, ಅವರು ಗ್ರಾಮೀಣ ಪ್ರದೇಶ ಪ್ರತಿಭೆನೆ. ಎಷ್ಟು ಜನ ಸಾಹಿತಿಗಳು ಬೇಕು,
ಎಲ್ಲರೂ ಕೂಡ ಗ್ರಾಮೀಣ ಭಾಗದಿಂದ ಬಂದೇನೆ ಎಷ್ಟು ಚೆನ್ನಾಗಿ ಕನ್ನಡಕ್ಕೆ ಎಂತೆಂಥ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸ್ವಾಮಿ, ನೀವು ಆಡಳಿತ ಪಕ್ಷ ವಿರೋಧ ಪಕ್ಷ ಟೀಕೆ ಟಿಪ್ಪಣಿ ಮಾಡಿ, ಒಳ್ಳೆ ಕನ್ನಡ ಭಾಷೆಗಳಿವೆ, ನೀವು ಟೀಕೆ ಮಾಡೋಕ್ಕೂ ಕೂಡ ಉತ್ತಮವಾದ ಭಾಷೆಯನ್ನು ಬಳಸ್ಬೋದಿತ್ತಲ್ಲ. ಏಯ್ ಕೋತಿ ನಾಯಿ, ನಿನ್ನ ಹೆಂಡತಿ ನಿಮ್ಮ ಅಪ್ಪಂಗೆ ಚೂರಿ ಹಾಕಿಲ್ಲ. ಸ್ವಾಮಿ ಶಿವಲಿಂಗಣ್ಣವರೇ, ಅರಸೀಕೆರೆ ಜನತೆ ಯಾವ ಕಾರಣದಿಂದ ನಿಮಗೆ ಕಳೆದ 3 ಬಾರಿ ಮತ್ತು ಮೊನ್ನೆ ನಾನು ಸ್ಪರ್ಧೆ ಮಾಡಿದ ಚುನಾವಣೆಯಲ್ಲಿ ನನಗೆ ಸ್ವಲ್ಪದರಲ್ಲಿ ಟಿಕೆಟ್ ತಪ್ಪಿತು. ಕಡೆ 12 ದಿನದಲ್ಲಿ ಯಾವ 3-4 ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ದಂತ ಪಕ್ಷದಿಂದ ನನಗೆ ಟಿಕೆಟ್ ವ್ಯತ್ಯಾಸ ಆಗಲಾಗಿ ನಿಮಗೆ ಅವಕಾಶ ಆಯಿತು. ನೀವು ನನ್ನ ಬೈಕ್ಗೆ ಹೆದರಿ ನಿಮ್ಮನ್ನು ಬೆಳೆಸಿದಂತ ದೇವೇಗೌಡರಿಗೆ, ನಿಮ್ಮನ್ನು ಬೆಳೆಸಿದಂತ ರೇವಣ್ಣ ಸಾಹೇಬರಿಗೆ, ನಿಮ್ಮನ್ನು ಬೆಳೆಸಿದಂತ ಕುಮಾರಸ್ವಾಮಿ ಅವರಿಗೆ ಮೋಸ ಮಾಡಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರಿ. ಗ್ಯಾರಂಟಿ ಅಲೆ ಇತ್ತು, ಅವತ್ತಿನ ಆಡಳಿತ ಪಕ್ಷದ ವಿರುದ್ಧದ ಅಲೆ ಇತ್ತು. ನೀವು ಈಜಿ ಶಾಸಕರಾದ್ರಿ, ಇಲ್ಲಾಂದ್ರೆ ಇವತ್ತು ನಾನು ಶಾಸಕ ಆಗಿರ್ತಿದ್ದೆ. ಸ್ವಾಮಿ ಶಿವಲಿಂಗಣ್ಣವರೇ, ನೀವು ಆಡದಂತ ಮಾತು ಕೇವಲ ಇದು ಶರಣು ಸಲಗರ್ ಅವರು ಶಾಸಕರು, ವಿರೋಧ ಪಕ್ಷ ಶಾಸಕರು ನಾನು ಹೇಳ್ತಾ ಇಲ್ಲ. ಒಂದು ಹೆಣ್ಣು, ಒಬ್ಬ ಮಹಿಳೆ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದು ಆಕೆಗೆ ಏನೇನು ಸಂಕಷ್ಟಗಳಿತ್ತು, ಆಕೆ ಕಷ್ಟಗಳೇನು ಅಂತ ನೀವು ನೋಡಿದೀರಾ? ನಿನ್ನ ಹೆಂಡತಿ ಮುಂದೆ ಬಿಡ್ಕೊಂಡು ದುಡ್ಡು ಮಾಡ್ತೀಯಾ ಅಂತ ಹೇಳಿ ಮಾತಾಡ್ತಿರಲ್ಲ ನೀವು. ಸ್ವಾಮಿ ಶಿವಲಿಂಗಣ್ಣವರೇ, ನೀವು ಆ ಕೆಲಸ ಮಾಡ್ತಿರೋದು ನಿಮ್ಮ ಹೆಸರಲ್ಲೇ ಕೃಷಿ ಇಟ್ಕೊಳ್ಳೋರಿ. ಪುಷ್ಪಾವತಿ ಅಮ್ಮನವ್ರ ಹೆಸರಲ್ಲಿ ಯಾಕೆ ಮಾಡಿದ್ದೀರಿ? ನೀವು ನಿಮ್ಮ ಆ ತಾಯಿಗೆ ಏನೇನು ಪದಗಳನ್ನ ಬಳಸ್ತೀರಿ ಅಂತ ನಮ್ಮ ಅರಸೀಕೆರೆ ಜನಕ್ಕೆ ಗೊತ್ತಿಲ್ವಾ? ಮನೆ ಮುಂದೆ ನಿಂತ್ಕೊಂಡು ನೀವು ಮಾತಾಡೋ ಶಬ್ದಗಳು ಬೋ ಮೂ ಸೋಮು ಇವೆಲ್ಲ ನೀವು ಪದಗಳು ಬಳಸೋದು ಗೊತ್ತಿಲ್ವಾ? ಸ್ವಾಮಿ ಶಿವಲಿಂಗಣ್ಣವರೇ, ನಿಮ್ಮಲ್ಲಿ ನಿಮ್ಮ ಭಾಷೆ ನೀವು ಹೆಂಗ್ ಮಾತಾಡ್ತೀರಿ ಅಂತ ನಮ್ಮ ಜನಕ್ಕೆ ಗೊತ್ತಿತ್ತು. ರಾಜ್ಯದ ಜನ ಏನೋ ಪಾಪ ಗ್ರಾಮೀಣ ಪ್ರತಿಭೆ, ಇದು ರೈತರ ಭಾಷೆ ಮಾತಾಡ. ಸ್ವಾಮಿ ರೀ, ರೈತರ ಭಾಷೆ ಯಾಕೋ ಹಿಂಗೆಲ್ಲ ಮಾತಾಡಲ್ಲ ರೀ. ಯಾವ ಕೆಲವು ಗೊತ್ತಿಲ್ದವು ನಿಮ್ಮನ್ನ ಹೊಗಳಿ ಮಾತಾಡ್ತಾರೆ. ನೀವು ನಿರ್ಭೀತಿಯಿಂದ ಮಾತಾಡ್ಬಿಟ್ರು. ಸ್ವಾಮಿ, ಇವತ್ತೇನಾದರೂ ಸಂಘ ಇಲ್ಲದೆ ಇದ್ದಿದ್ರೆ, RSS ಇಲ್ಲದೆ ಇದ್ದಿದ್ರೆ, ಆ ಸಂಘಟನೆ ಬಗ್ಗೆ ನಿಮಗೆ ಇಷ್ಟ ಇದೆಯೋ ಇಲ್ವೋ ಎರಡನೇ ವಿಷಯ. ಆದ್ರೆ ಯಾವಾಗಲೂ ಸಮುದ್ರ ಮಂಥನಂತೂ ಪುರಾಣದಿಂದ ಕೂಡ ನಾವು ಕೇಳ್ಕೊಂಡು ಬಂದಿದ್ದೀವಿ. ಜನಗಳ ದಡ್ಡರಿಲ್ಲ. ದಯವಿಟ್ಟು ನೀವು ಆಡದಂತ ಮಾತಿಗೆ ಕ್ಷಮೆ ಕೇಳಿ ದೊಡ್ಡವರಾಗ ಕಲ್ತ್ಕೊಳ್ಳಿ. ನೀವೊಬ್ಬ ಮಹಿಳೆಗೆ ಮಾಡದಂತ ಅಪಮಾನ, ಈ ನಾಡಿನ, ಈ ದೇಶದ ಸಮಸ್ತ ಮಹಿಳೆಯರಿಗೆ ನೀವು ಮಾಡದಂತ ಅಪಮಾನ ಅದು. ಹೌದ್ರಿ, ಎಲ್ಲರೂ ಮದುವೆ ಆಗ್ತಾರೆ, ಎಲ್ಲರೂ ಸಂಸಾರ ಮಾಡ್ತಾರೆ, ಕುಟುಂಬ ನಿರ್ವಹಣೆ ಮಾಡಿದ್ರೆ ನಮ್ಮ ಸಮಾಜ, ನಮ್ಮ ಜನಾಂಗ, ನಮ್ಮ ದೇಶ ಮುಂದಕ್ಕೆ ಬರೋದು. ಒಬ್ಬ ವ್ಯಕ್ತಿಯ ಮಹಿಳೆಯನ್ನ ನೀವು ಸದನದಲ್ಲಿ, ಒಬ್ಬ ವ್ಯಕ್ತಿಯ ಹೆಂಡತಿಯನ್ನ ಸದನದಲ್ಲಿ ನೀವು ಏಕವಚನದಲ್ಲಿ ನಿನ್ನ ಹೆಂಡತಿನ ಮುಂದೆ ಬಿಡ್ಕೊಂಡ್ರು ಏನರ್ಥ ಅದು? ನಿಜಕ್ಕೂ ಕೂಡ ಇದು ಅಸಹ್ಯಕರವಾದಂತ ಮಾತುಗಳು ನೀವು ಮಾಡಿದಂಥದ್ದು. ನಿಮ್ಗೆ ಹುಚ್ಚು ನಿಮ್ಗೆ ಹೆಚ್ಚಾಗ್ತಾ ಇದೆ. ಮೊನ್ನೆ ಹೇಳ್ತೀರಿ, ನಾನು ಗೌರವಪೂರ್ವಕವಾಗಿ ಹೇಳ್ತೀನಿ, ನಮ್ಮ ಕನಕ ಜಯಂತಿನಲ್ಲಿ ಕುರುಬ ಸಮಾಜದ ನಮ್ಮ KR ನಗರದ ಸ್ವಾಮೀಜಿಯವರು ನೀವು ಯಾವ ಶಬ್ದ ಬಳಸಿದ್ರಿ? ಯಾವ ಶಬ್ದ ಬಳಸಿದ್ರಿ? ಇವನೊಬ್ಬ ತಿಕ್ಕೂರು ಸ್ವಾಮಿ ಅಂತ ನೀವು ಹೇಳಲಿಲ್ವಾ? ಕ್ಷಮೆ ಕೇಳಲಿಲ್ಲ. ವೇದಿಕೆನಲ್ಲೇ ಅಂದ್ರೆ ಏನ್ ಕುರುಬ್ರೆ ನಂಗೆ ಓಟ್ ಹಾಕಿಲ್ಲ, ಅಣದಿದ್ದೀನಿ ಸ್ವಾಮಿ, ಅದಕ್ಕೆ ಓಟ್ ಹಾಕಿದ್ರೆ ಅಂತ ನೀವು ಅಂದಿಲ್ವಾ? ಬನ್ನಿ ಜಯಂತ ಸಿದ್ದಪ್ಪನ ಬೆಟ್ಟಕ್ಕೆ, ಅಚ್ಚಿ ಕರ್ಪೂರ ಅಂದಿಲ್ಲ ನಾನು ಅಂತ. KR ನಗರದ ಕುರುಬ ಸಮಾಜದ ಶ್ರೀಗಳನ್ನು ಕೂಡ ಕರೆಸ್ಕೊಳ್ಳೋಣ, ನಾನು ಬರ್ತೀನಿ. ಅವ್ರ ಸಮ್ಮುಖದಲ್ಲಿ ಕರ್ಪೂರ ಹಚ್ಚಿ, ನಾನು ಸ್ವಾಮೀಜಿಗ ಮಾತಂದಿಲ್ಲ, ನನ್ನ ಕುರುಬ ಸಮಾಜಕ್ಕೆ ಮಾತಂದಿಲ್ಲ. ಸ್ವಾಮಿ ಶಿವಲಿಂಗಣ್ಣವರೇ, ಯಾರಿಗೆ ಗೌರವ ಕೊಟ್ಟಿದ್ದೀರಿ ನೀವು? ಯಾರಿಗೆ ಗೌರವ ಕೊಟ್ಟಿದ್ದೀರಿ? ನಿಮ್ಮನ್ನ ನಾನು ನಿಮ್ಮ ಕಾಯಕದ ಬಗ್ಗೆ ನಾನು ಮಾತಾಡಲ್ಲ. ಎಲ್ಲರೂ ಒಂದು ಕಾಯಕ ಮಾಡ್ಕೊಂಡೆ ಜೀವನ ಮಾಡಬೇಕು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅಷ್ಟು ಸಣ್ಣವ್ ನಾನಲ್ಲ. ನೀವೇ ಒಂದು ಆರೋಪ ಮಾಡ್ತೀರಿ ಯಾರೋ ಒಬ್ರು ಬಾಣಾವರದೊಬ್ರ ಬಗ್ಗೆ. ನಕಲಿ ಬ್ರಾಂಡಿ ಮಾರ್ಕೊಂಡು ನೀವು ಮೇಲೆ ಬಂದಿದ್ದೀರಿ. ಸ್ವಲ್ಪ ಎಲ್ಲರೂ ಕಾಣದಾಗ ಒಂದು ಮೂರಲ್ಲಿ ಕೂತ್ಕೊಂಡು ನೋಡಿ ಜನ ಏನ್ ಮಾತಾಡ್ತಾ ಇದ್ರೆ, ನಾವು ಎಂತ ಊಟ ಪಶ್ಚಾತ್ತಾಪ ಪಡ್ತಾ ಇದೆ ಅರಸೀಕೆರೆ ಜನತೆ. ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಒಳ್ಳೆ ಭಾಷೆ ಬಳಸಿ,
ಒಳ್ಳೆ ಭಾಷೆಯಲ್ಲಿ ನೀವು ಸಮರ್ಥನೆನೋ ಅದರ ವಿರೋಧನೂ ವ್ಯಕ್ತಪಡಿಸ್ಬೋದು. ಅದನ್ನ ಬಿಟ್ಟು ನೀವು ಏಕಾಏಕಿ ಈ ರೀತಿ ಒಬ್ಬ ಮಹಿಳೆ ಬಗ್ಗೆ, ಸ್ವಾಮಿ ಶಿವಲಿಂಗಣ್ಣವರೇ, ನಿಮಗೆ ಮಹಿಳೆಯರು ಓಟ್ ಹಾಕಿದಾರಲ್ರಿ ಅರ್ಸಿಕರಿಗೆ, ಆ ತಾಯಂದ್ರಿಗೆಲ್ಲ ನೀವು ಮಾಡಿದಂತ ಅಪಮಾನ ತಾನೇ ಇದು? ಅಪಮಾನ ಅಲ್ವೇನ್ರಿ? ನೀವೊಂದು ಹೆಣ್ಣಿನ ಬಗ್ಗೆ ಆ ರೀತಿ ನೀವು ಮಾತಾಡುವಂಥದ್ದು ಇದು ನಿಜಕ್ಕೂ ಅಕ್ಷಮ್ಯ. ಇದನ್ನ ನಾನು ನನ್ನ ಅರಸೀಕೆರೆ ತಾಲೂಕಿನ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, JDS ಪಕ್ಷ ಇರ್ಬೋದು, JDU ಪಕ್ಷ ಇರ್ಬೋದು, ಎಲ್ಲರಲ್ಲೂ ಮನವಿ ಮಾಡ್ತೇನೆ. ದಯಮಾಡಿ ಇಂಥ ವ್ಯಕ್ತಿಯನ್ನ ನಾವೆಲ್ಲ ಸೇರಿ ಏನಾದರೂ ಮನೆಗೆ ಕಳಿಸ್ತೇ ಇದ್ರೆ ಬಹುಶಃ ಯಾರು ಕೂಡ ತಾಯಂದ್ರು ನಾಳೆ ದಿನ ಒಳ್ಳೆ ಸ್ಥಾನಮಾನಕ್ಕೆ ಹೋದ್ರೆ ಇಂಥ ವ್ಯಕ್ತಿಗಳ ಅವ್ರ ಬಗ್ಗೆ ಇನ್ನೇನೇನು ಮಾತಾಡಬಹುದು ಅನ್ನೋಂಥ ಆತಂಕದಿಂದ ಯಾರು ಮುಂದಕ್ಕೆ ಬರಲ್ಲ ಅಂತ ಹೇಳಿ ಎಲ್ಲರೂ ಭಾವಿಸ್ಬೇಕಾಗುತ್ತೆ. ದಯಮಾಡಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈ ರೀತಿ ಅಪಶಬ್ದಗಳ ಬಳಕೆ ನೀವು ತತ್ಕ್ಷಣ ನಿಲ್ಲಿಸಬೇಕು. ನೆನ್ನೆ ಆಡದಂತ ಮಾತಿಗೆ ಕ್ಷಮೆ ಕೇಳಬೇಕು. ನೀವೇನು ಥೂ ಥೂ ಅನ್ನೋ ಪದ ನೀವು ಬಳಸಿದ್ದೀರಿ ಶಿವಲಿಂಗಣ್ಣವರೇ, ಹಿಂದೆ ಹೇಳಿದ್ರಿ ಆ ಎತ್ತಿನವಳೆ ಬಗ್ಗೆ, ಬಾಂಬ್ ಹಾಕ್ಸ್ಬಿಡ್ತೀನಿ, ಗುಂಡೋಡಿಸ್ಬಿಡ್ತೀನಿ, ಜಮೀನ್ ಬಿಡದೇ ಇದ್ರೆ ಅಂತ. ದಯಮಾಡಿ ನಾನು ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತೇನೆ, ತತ್ಕ್ಷಣ ಶಿವಲಿಂಗಣ್ಣವ್ರಿಗೆ ವಿಶೇಷವಾದಂತ ಅನುದಾನವನ್ನ ಕೊಟ್ಟಾದ್ರೂ ಸರಿ ಅವ್ರನ್ನ ಒಳ್ಳೆ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅವ್ರಿಗೆ ಸರಿಯಾದಂತ ಚಿಕಿತ್ಸೆಯನ್ನು ನೀವು ಕೊಡಿಸ್ಬೇಕು. ಸ್ವಾಮಿ ಶಿವಲಿಂಗಣ್ಣವರೇ, ನೀನ್ ತೂತು ಅಂತ ಉದಿರೋದಿದೆಯಲ್ಲಣ್ಣ, ಸೂರ್ಯನ್ ಮುಗಿದಂಗದು, ಸೂರ್ಯನ್ ತಲುಪದ್ ಬಿಡು, ನಿಮ್ ಮುಖದ ಮೇಲೆ ಬೀಳುತ್ತದು. ನಾನೀಗ ನಿಮ್ಮ ಶಿವಲಿಂಗಣ್ಣ ಅಂತ ಇದ್ದೀನಲ್ಲ, ನನಗೆ ಶಿವಲಿಂಗೇಗೌಡರ ಬಗ್ಗೆ ಏಕವಚನದಲ್ಲಿ ಮಾತಾಡಬಾರದು ಅಂತ ಹೇಳಿದವರು ಒಬ್ರು ಸ್ವಯಂ ಸೇವಕರೇ, ಒಬ್ರು RSS ನ ಕಾರ್ಯಕರ್ತರೇ. ಅದಕ್ಕೆ ನಾನು ಕೂಡ ಶಿವಲಿಂಗಣ್ಣ ಗೌರವದಿಂದ ಮಾತಾಡ್ತಾ ಇದ್ದೀನಿ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಆಡದಂತ ಮಾತುಗಳಿಗೆ ಕ್ಷಮೆ ಕೇಳಿ. ಆಡದಂತ ಮಾತುಗಳಿಗೆ ಆ ಮಹಿಳೆಗೆ ನೀವೇನು ಅಗೌರವ ತೋರಿಸಿದ್ದೀರಿ ಅದನ್ನ ವಾಪಸ್ ತೆಗೆದುಕೊಳ್ಬೇಕು. ನೀವು ಸದನದಲ್ಲೇನೆ, ಸದನದಲ್ಲಿ ಮಾತಾಡಿದ್ದನ್ನ ಹೊರಗಡೆ ನಾವು ಮಾತಾಡುವಂತ ಸನ್ನಿವೇಶ ಸೃಷ್ಟಿ ಮಾಡಿದವ್ರು ನೀವು. ಸ್ವಾಮಿ ಶಿವಲಿಂಗಣ್ಣವರೇ, ನನ್ನನ್ನೇನು ಕಡಿಮೆ ಅಂದಿದ್ದೀರಿ? ನಮ್ಮನ್ನ ಯಾವ ಪದ ಬಳಸ್ಬೇಕಿದ್ದೀರಿ ನೀವು? ಎಲ್ಲದಕ್ಕೂ ಕೂಡ ಕಾಲನ ಗರ್ಭದಲ್ಲಿ ಉತ್ತರ ಅಡಗಿದೆ. ನಾನು ಕಾಯ್ತಾ ಇದ್ದೀನಿ, ಬನ್ನಿ ನಗರಸಭೆ ಚುನಾವಣೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ನಾನು ಎದುರು ನೋಡ್ತಾ ಇದ್ದೀನಿ. ನೀವ ನೋಡೇ ಬಿಡೋಣ ಶಿವಲಿಂಗಣ್ಣ. ನಿಮ್ಮನ್ನು ಮತ್ತೊಮ್ಮೆ ಮನವಿ ಮಾಡ್ತೇನೆ, ನಾವು ರಾಜಕೀಯವಾಗಿ ವೈರುಧ್ಯ ಇರ್ಬೋದು, ಆದರೆ ನಾವೆಲ್ಲ ಮನುಷ್ಯರು. ಮನುಷ್ಯತ್ವಕ್ಕೆ ಗೌರವ ಕೊಡಬೇಕಾದ್ದನ್ನ ನೀವು ದಯಮಾಡಿ ಕಲಿಬೇಕು. ಇವತ್ತು ನಾನಿಲ್ಲಿರೋದಕ್ಕೂ ನೀವಲ್ಲಿರೋದಕ್ಕೂ ನಿಮ್ಮ ತಾಯಿನೇ ಕಾರಣ. ದಯಮಾಡಿ ಯಾವುದೇ ತಾಯಿ ಬಗ್ಗೆ ಅಗೌರವದಿಂದ ಮಾತಾಡಬೇಡಿ, ನಿಮ್ಗೆ ಒಳ್ಳೇದಲ್ಲ ಇದು. ನೀವು ಈ ರೀತಿ ಇನ್ನೊಮ್ಮೆ ಮಾತಾಡಿದ್ರೆ ಖಂಡಿತ ದೇವರು ಕ್ಷಮಿಸಲ್ಲ. ನಮ್ಮ ಅರಸೀಕೆರೆ ಸಿದ್ದರನಾಡು, ಈ ಕಡೆ ಜೇನ್ಕರ್ ಸಿದ್ದೇಶ್ವರ, ಈ ಕಡೆ ಹಾಲ್ ಸಿದ್ದೇಶ್ವರರು, ಇಲ್ಲಿ ಕೆಂಗಲ್ ಸಿದ್ದೇಶ್ವರರು, ಮಾರೇಕಲ್ ತಿರುಪತಿ ದೇವರು ಇರ್ಬೋದು, ಬಿಳಿಕಲ್ ರಂಗನಾಥ ಸ್ವಾಮಿ ಇರ್ಬೋದು, ಗಂಗಮಾಳಿಕಾ ದೇವಿ ಇರ್ಬೋದು, ಮುಕ್ಕಣ್ಣೇಶ್ವರಿ ಇರ್ಬೋದು, ಚಿತ್ರಲಿಂಗೇಶ್ವರ ಇರ್ಬೋದು. ಸ್ವಾಮಿ ಶಿವಲಿಂಗಣ್ಣವರೇ, ದಯಮಾಡಿ ಈ ರೀತಿ ಕೆಟ್ಟ ಶಬ್ದಗಳ ಪ್ರಯೋಗನ ವಾಪಸ್ ತಗೊಳ್ಬೇಕು. ಕ್ಷಮೆ ಕೇಳಬೇಕು, ನೀವು ಬೇಸರ ಕ್ಷಮೆ ಕೇಳಬೇಕು. ಇವತ್ತು ನಾನು ನಿಮ್ಮನ್ನ ಮುಕ್ತವಾಗಿ ಒಂದು ಮಾತನ್ನು ಕೇಳ್ತೀನಿ. ನನಗವತ್ತು ಬಿಜೆಪಿಯಿಂದ ಟಿಕೆಟ್ ತಪ್ಪದ ಮೇಲೆ ನಿಮಗೆ ಒಬ್ಬ ಬಿಜೆಪಿ ಮುಖಂಡ ಇವತ್ತು ಕೇಂದ್ರ ಸ್ಥಾನದಲ್ಲಿದ್ದಾರೆ, ಅವರು ನಿಮ್ಗೆ ಎಷ್ಟು ಹಣ ಕೊಟ್ಟರು ನನ್ನ ವಿರುದ್ಧ ಅದನ್ನು ಸದನದಲ್ಲಿ ಬಾಯ್ಬಿಡಿ. ನನ್ನ ಸೋಲಿಸ್ಬೇಕು ಅಂತ ನಿಮ್ಗೆ ಎಷ್ಟು ಹಣ ಬಂತು ಅದನ್ನು ಸದನದಲ್ಲಿ ಬಾಯ್ಬಿಡಿ. ಅರಸೀಕೆರೆ ತಾಲೂಕೊಳಗೆ ಯಾರ್ಯಾರು ನಿಮಗೆ ನನ್ನ ಜೊತೆಲಿದ್ದು ನಿಮಗೆ ಸಹಕಾರ ಕೊಟ್ಟರು ಅದನ್ನು ಬಾಯ್ಬಿಡಿ. ಆಮೇಲೆ ನೀವು ನಾನು 4 ಸತಿ ಚುನಾವಣೆ ಗೆದ್ದೆ ಅಂತ ಎದೆ ತಟ್ಕೊಳ್ಳಿ. ಮೋಸದಿಂದ, ಕುತಂತ್ರದಿಂದ ನನ್ನನ್ನು ಗೆದ್ದಿದ್ದೀನಿ ಅನ್ನೋ ಮಾತ್ರಕ್ಕೆ ನೀವು ಕೆಟ್ಟ ಶಬ್ದಗಳ ಪ್ರಯೋಗ, ನನಗೂ ಒಂದು ಮಿತಿ ಇದೆ. ಇನ್ನೊಂದ್ಸಲಿ ತೂ ಈ ತರ ಎಲ್ಲ ನೀವು ಮಾತಾಡಿದ್ದೆ ಇದ್ರೆ ಶಿವಲಿಂಗಣ್ಣ, ಖಂಡಿತ ಅದ್ರ ಪರಿಣಾಮ ಎದುರಿಸಬೇಕಾಗತ್ತೆ. ಸದನದ ಒಳಗೆ ಮಾತಾಡಿದ್ದೀರಿ, ಹೊರಗೆ ನಾವು ಪ್ರತಿಭಟನೆ ಮಾಡಬೇಕು ಬೇಡವೋ ಅದನ್ನ ಕಾನೂನು ತಜ್ಞರನ್ನ ಕೇಳಿ ನಾವು ಮುಂದುವರಿತೇವೆ. ಸದನದಲ್ಲೇ ಕ್ಷಮೆ ಕೇಳಿ ಅಂತೇಳಿ ಶಿವಲಿಂಗಣ್ಣವರೇ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ತಾಯಂದ್ರ ಬಗ್ಗೆ, ಮಹಿಳೆಯರ ಬಗ್ಗೆ ಗೌರವದಿಂದ ನಡ್ಕೊಳ್ಳಿ. ಬೇಡ ಇದೆಲ್ಲ. ನಮ್ಮ ಅರಸಿ ಕೆರೆ, ಈ ಹೆಸರಲ್ಲೇ ಇದೆ ಅರಸಿ ಕೆರೆ, ಅರಸಿ ಕಟ್ಟಿಸಿದಂತ ಕೆರೆ ಇದು, ಒಬ್ಬ ತಾಯಿ ಕಟ್ಟಿಸಿದಂತ ಕೆರೆ ಇದು. ಅದಕ್ಕೆ ಅರಸಿ ಕೆರೆ ಹೆಸರು ನನ್ನ ಕ್ಷೇತ್ರಕ್ಕೆ ಬಂದಿದೆ.
ದಯಮಾಡಿ ಈ ಕ್ಷೇತ್ರನ ಪ್ರತಿನಿಧಿಸೋರಾಗಿ ನಿಮ್ಮ ಬಾಯಲ್ಲಿ ತಾಯಂದ್ರ ಬಗ್ಗೆ, ಮಹಿಳೆಯರ ಬಗ್ಗೆ ಕೆಟ್ಟ ಶಬ್ದಗಳು ಬರಬಾರದು. ಸ್ವಾಮಿ ಶಿವಲಿಂಗಣ್ಣವರೇ, ದಯಮಾಡಿ ನಿಮ್ಮ ಮಾತಿಗೆ ಕ್ಷಮೆ ಯಾಚಿಸಿ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಮನೆಯ ಸಂತೋಷ ಮಾತಾಡ್ತಾ ಇದ್ದೇನೆ. ನಿನ್ನೆ ವಿಧಾನಸಭೆ ಕಲಾಪದಲ್ಲಿ ಅರಸೀಕೆರೆ ಶಾಸಕ 4ನೇ ಬಾರಿ ಶಾಸಕ, 2ನೇ ಬಾರಿ ಮಂತ್ರಿ ದರ್ಜೆ ಸ್ಥಾನಮಾನದೊಂದಿಗೆ ಗೃಹ ಮಂಡಳಿ ಅಧ್ಯಕ್ಷರು ನಿನ್ನೆ ಸದನದಲ್ಲಿ ಅವರು ಆಡಿರುವಂಥ ಮಾತು, ಬಹುಶಃ ನಾನು ಬೆಳಿಗ್ಗೆ ವಾಯುವಿಹಾರಕ್ಕೆ ಹೋದಂಥ ನಮ್ಮ ನಾಗರಿಕರಿರ್ಬೋದು, ಅಂಗಡಿ ಮುಂಗಟ್ಟುಗಳ ಮುಂದೆ ಸೇರಿದಂಥ ಜನ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟೆ ಮೇಲೆ ಕೂತು ಮಾತಾಡುವಂಥವ್ರು ಇರ್ಬೋದು, ಅಥವಾ ಬೇರೆ ಬೇರೆ ಕಾಯಕದಲ್ಲಿ ನಿರತರಾಗಿರುವಂಥವ್ರು ಮಾತಾಡ್ತಿರುವಂಥ ಮಾತುಗಳೆಲ್ಲ ನನಗೆ ಬಂದಂಥ ಒಂದು ಸಾರಾಂಶ ಎಲ್ರಿಗೂ ಕೂಡ ಅಸಹ್ಯ ಆಗಿದೆ. ಸ್ವಾಮಿ ಶಿವಲಿಂಗಣ್ಣವರೇ, ನಿಮ್ಮ ಮಾತು ಅರಸೀಕೆರೆ ಜನಕ್ಕೆ ಗೊತ್ತಿತ್ತು. ನೀವು ಯಾವ ರೀತಿ ಮಾತುಕತೆ, ಅದರಲ್ಲೂ ಈ ಬಾರಿ 4ನೇ ಬಾರಿ ಗೆದ್ದ ಮೇಲಂತೂ ನಿಮಗೆ ಯಾವುದೇ ನಿಯಂತ್ರಣ ಇಲ್ದಂಗೆ ಬಾಯಿಗೆ ಬಂದ ಮಾತಾಡೋದು, ಬಂದ ಜನಗಳನ್ನ ಬಹಳ ತಿರಸ್ಕೃತವಾಗಿ ಮಾತಾಡೋದು, ಕೆಟ್ಟ ಕೆಟ್ಟ ಪದಗಳ ಪ್ರಯೋಗ. ಬಹುಶಃ ನಿನ್ನೆ ನಮ್ಮ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಿಮಗೆ ಸದನಶೂರ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ರು. ಅವ್ರಿಗೆ ಒಳ್ಳೆ, ನಿಮಗೆ ಯಾಕೆ ಗೌರವ ಕೊಟ್ಟರು ಅನ್ನೋದನ್ನ ಅವ್ರಿಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟಿದ್ದೀರಾ ನಿನ್ನೆ. ಅದರಲ್ಲೂ ಒಬ್ರು ಮಾಜಿ ಮುಖ್ಯಮಂತ್ರಿಗಳು ನಿಮ್ಮನ್ನು ನೋಡಿ ಕಲಿಬೇಕು ನಾನು ಅಂತೇಳಿ ಭಾಷಣ ಮಾಡಿದರು. ಅವ್ರಿಗೂ ಕೂಡ ನಿಮ್ಮಿಂದ ಏನೇನು ಕಲಿಬಹುದು ಅನ್ನೋದನ್ನೆಲ್ಲ ನೆನ್ನೆ ತೆರೆದಿಟ್ರಿ. ನೀವು ಒಬ್ಬ 2ನೇ ಬಾರಿ ಶಾಸಕರು ಶರಣು ಸಲ್ಗಾರ್ ಅವರು, ನನಗೂ ಪರಿಚಯ, ಬಹಳ ಒಳ್ಳೆ ವ್ಯಕ್ತಿ. ಅವ್ರ ಶ್ರೀಮತಿಯವರು KS ಎಕ್ಸಾಮ್ ಅನ್ನ, KPSC ಕಂಡಕ್ಟ್ ಮಾಡತಕ್ಕಂಥ ಪರೀಕ್ಷೆಯನ್ನ ಬರೆದು, ಕಷ್ಟಪಟ್ಟು ಓದಿ ಬರೆದು ಪಾಸಾಗಿ ತದನಂತರ ಅವರು ತಹಶೀಲ್ದಾರ್ ಹುದ್ದೆಗೆ ಬಂದಿರುವಂಥದ್ದು. ಸ್ವಾಮಿ ಶಿವಲಿಂಗಣ್ಣವರೇ, ನಿಮ್ಮಂಗೆ ಪುಷ್ಪಾವತಿ ಕ್ರಷರ್ಸ್ ಲಿಮಿಟೆಡ್ ಅನ್ನ ಮಾಲೀಕರನ್ನಾಗಿ ಮಾಡಲಿಲ್ಲ. ನೀವು ಹಿಂದೆ ಹೇಳಿದ್ರಿ, ನನ್ನ ಹೆಂಡತಿ ದುಡ್ಕೊಂಬರ್ಬೇಕು, ನಾನು ತಿನ್ಬೇಕು ಅಂತ ಮಾತಾಡಿದ್ರಿ. ಎಲ್ಲಿ? ಅದು ಹೊಲಕ್ಕೋಗ್ಬೇಕು, ತೋಟಕ್ಕೋಗ್ಬೇಕು ಅಂತ. ಶಿವಲಿಂಗಣ್ಣವರೇ, ದಯಮಾಡಿ ಇವತ್ತು ನೀವು ಬಿಚ್ಚಿಡಬೇಕು. ನಮ್ಮ ಅರಸೀಕೆರೆ ತಾಯಂದ್ರ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದ್ಯಾವ ದುಡಿಮೆಯನ್ನ ನಿಮ್ಮ ಶ್ರೀಮತಿಯವರು ಮಾಡಿದ್ದಾರೆ ಅಂದ್ರೆ ಬಿಚ್ಚಿಡಬೇಕು ದಯವಿಟ್ಟು. ನೀವು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಡಾಲರ್ಸ್ ಕಾಲೋನಿ ಬಡಾವಣೆಯಲ್ಲಿ 18 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯ ಇರತಕ್ಕಂಥ ನಿವೇಶನ ಖರೀದಿ ಮಾಡಿ 6 ಫ್ಲೋರ್ 9 ರೂಮಿನ ಮನೆ ನಿರ್ಮಾಣ ನೀವು ಮಾಡ್ತಾ ಇಲ್ವೇ? ಅದು ಕೂಡ ನಿಮ್ಮ ಶ್ರೀಮತಿಯವರೇ ಕಷ್ಟಪಟ್ಟು ದುಡ್ಡಲ್ಲೇ ಕಟ್ತಾ ಇದ್ದೀರಿಯೇ? ಇಲ್ಲೇ ಬಿಳೇನಹಳ್ಳಿ ಅಪ್ಪೇನಹಳ್ಳಿ ಹತ್ರ 18 ಎಕರೆಗೂ ಹೆಚ್ಚಿನ ಜಮೀನನ್ನು ನೀವು, ಈ ನಾನೆಲ್ಲ ಹೇಳ್ತಿದ್ದೆ, ಈ ಮನೆ ಕಟ್ತಿರೋದು, ಈ ಜಮೀನು ಖರೀದಿ ಮಾಡಿದ್ದೆಲ್ಲ ಮೊನ್ನೆ 2023 ಚುನಾವಣೆ ಆದ ನಂತರ ಮಾಡದಂತ ಆಸ್ತಿಗಳು. ನೀವೇ ಹೇಳ್ತೀರಿ, ನಾನು ಬಡ ಕುಟುಂಬದಿಂದ ಬಂದೆ, ನಮ್ಮ ತಂದೆ ಮಂಜಣ್ಣವರು ಅಂದ್ರೆ ಮಂಜೇಗೌಡರು ಸಾರ್ ಹೊಡೆದ್ರಲ್ಲಿ ಬಹಳ ಫೇಮಸ್ ಅಂತೇಳಿ ನಮ್ಮ ರೇವಣ್ಣ ಸಾಹೇಬ್ರ ಮೇಲೆ, ದೇವೇಗೌಡರ ಮೇಲೆ ಏಕವಚನ ಪ್ರಯೋಗ ಮಾಡಿ ನೀವು ಮಾತಾಡಿದ್ರಲ್ಲ. ನಾನು ನಮ್ಮ ಅರಸೀಕೆರೆನಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಕೃಷಿ ಮಾಡಿ ಇಷ್ಟು ಹಣ ಸಂಪಾದನೆ ಮಾಡಕ್ ಸಾಧ್ಯ ಹೇಗೆ ಅನ್ನೋದೇ ನೀವು ಸದನದಲ್ಲಿ. ಪುಟ್ಟಪ್ಪನವರು ಕುವೆಂಪು ಅಂತಲೇ ಪ್ರಸಿದ್ಧಿ, ಅವರೇನು ನಗರ ಪ್ರದೇಶದಲ್ಲಿ ಬೆಳೆದವರ? ಅವರು ಗ್ರಾಮೀಣ ಪ್ರದೇಶ ಪ್ರತಿಭೆನೆ. ಎಷ್ಟು ಜನ ಸಾಹಿತಿಗಳು ಬೇಕು? ಎಲ್ಲರೂ ಕೂಡ ಗ್ರಾಮೀಣ ಭಾಗದಿಂದ ಬಂದೇನೆ ಎಷ್ಟು ಚೆನ್ನಾಗಿ ಕನ್ನಡಕ್ಕೆ ಎಂತೆಂಥ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸ್ವಾಮಿ, ನೀವು ಆಡಳಿತ ಪಕ್ಷ ವಿರೋಧ ಪಕ್ಷ ಟೀಕೆ ಟಿಪ್ಪಣಿ ಮಾಡಿ, ಒಳ್ಳೆ ಕನ್ನಡ ಭಾಷೆಗಳಿವೆ, ನೀವು ಟೀಕೆ ಮಾಡಕ್ಕೂ ಕೂಡ ಉತ್ತಮವಾದ ಭಾಷೆನ ಬಳಸ್ಬೋದಿತ್ತಲ್ಲ. ಏಯ್ ಕೋತಿ ನಾಯಿ, ನಿನ್ನ ಹೆಂಡತಿ ನಿಮ್ಮ ಅಪ್ಪನ ಚೂರಿ ಹಾಕಿಲ್ಲ. ಸ್ವಾಮಿ ಶಿವಲಿಂಗಣ್ಣವರೇ, ಅರಸೀಕೆರೆ ಜನತೆ ಯಾವ ಕಾರಣದಿಂದ ನಿಮಗೆ ಕಳೆದ 3 ಬಾರಿ ಮತ್ತು ಮೊನ್ನೆ ನಾನು ಸ್ಪರ್ಧೆ ಮಾಡಿದ ಚುನಾವಣೆಯಲ್ಲಿ ನನಗೆ ಸ್ವಲ್ಪದರಲ್ಲಿ ಟಿಕೆಟ್ ತಪ್ಪು. ಕಡೆ 12 ದಿನದಲ್ಲಿ ಯಾವ 3-4 ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ದಂತ ಪಕ್ಷದಿಂದ ನನಗೆ ಟಿಕೆಟ್ ವ್ಯತ್ಯಾಸ ಆಗಲಾಗಿ
ನಿಮಗೆ ಅವಕಾಶ ಆಯ್ತು. ನೀವು ನನ್ನ ಬೈಕ್ಗೆ ಹೆದರಿ ನಿಮ್ಮನ್ನು ಬೆಳೆಸಿದಂತ ದೇವೇಗೌಡರಿಗೆ, ನಿಮ್ಮನ್ನು ಬೆಳೆಸಿದಂತ ರೇವಣ್ಣ ಸಾಹೇಬರಿಗೆ, ನಿಮ್ಮನ್ನು ಬೆಳೆಸಿದಂತ ಕುಮಾರಸ್ವಾಮಿ ಅವರಿಗೆ ಮೋಸ ಮಾಡಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರಿ. ಗ್ಯಾರಂಟಿ ಅಲೆ ಇತ್ತು, ಅವತ್ತಿನ ಆಡಳಿತ ಪಕ್ಷದ ವಿರುದ್ಧದ ಅಲೆ ಇತ್ತು. ನೀವು ಈಜಿ ಶಾಸಕರಾದ್ರಿ, ಇಲ್ಲಾಂದ್ರೆ ಇವತ್ತು ನಾನು ಶಾಸಕ ಆಗಿರ್ತಿದ್ದೆ. ಸ್ವಾಮಿ ಶಿವಲಿಂಗಣ್ಣವರೇ, ನೀವು ಆಡದಂತ ಮಾತು ಕೇವಲ ಇದು ಶರಣು ಸಲಗರ್ ಅವರು ಶಾಸಕರು, ವಿರೋಧ ಪಕ್ಷ ಶಾಸಕರು ನಾನು ಹೇಳ್ತಾ ಇಲ್ಲ. ಒಂದು ಹೆಣ್ಣು, ಒಬ್ಬ ಮಹಿಳೆ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದು ಆಕೆಗೆ ಏನೇನು ಸಂಕಷ್ಟಗಳಿತ್ತು, ಆಕೆ ಕಷ್ಟಗಳೇನು ಅಂತ ನೀವು ನೋಡಿದ್ದೀರಾ? ನೀನ್ ಹೆಂಡತಿ ಮುಂದೆ ಬಿಟ್ಕೊಂಡು ದುಡ್ಡು ಮಾಡ್ತೀಯಾ ಅಂತ ಹೇಳಿ ಮಾತಾಡ್ತಿರಲ್ಲ ನೀವು. ಸ್ವಾಮಿ ಶಿವಲಿಂಗಣ್ಣವರೇ, ನೀವು ಆ ಕೆಲಸ ಮಾಡ್ತಿರೋದು. ನಿಮ್ಮ ಹೆಸರಲ್ಲೇ ಕೃಷಿ ಇಟ್ಕೊಳ್ಳೋರಿ. ಪುಷ್ಪಾವತಿ ಅಮ್ಮನವ್ರ ಹೆಸರಲ್ಲಿ ಯಾಕೆ ಮಾಡಿದ್ದೀರಿ? ನೀವು ನಿಮ್ಮ ಆ ತಾಯಿ ಏನೇನು ಪದಗಳನ್ನ ಬಳಸ್ತೀರಿ ಅಂತ ನಮ್ಮ ಅಸೀಕರ ಜನಕ್ಕೆ ಗೊತ್ತಿಲ್ವಾ? ಮನೆ ಮುಂದೆ ನಿಂತ್ಕೊಂಡು ನೀವು ಮಾತಾಡೋ ಶಬ್ದಗಳು ಬೋ ಮೂ ಸೋ ಮೂ ಇವೆಲ್ಲ ನೀವು ಪದಗಳು ಬಳಸೋದು ಗೊತ್ತಿಲ್ವಾ? ಸ್ವಾಮಿ ಶಿವಲಿಂಗಣ್ಣವರೇ, ನಿಮ್ಮಲ್ಲಿ ನಿಮ್ಮ ಭಾಷೆ ನೀವು ಹೆಂಗ್ ಮಾತಾಡ್ತೀರಿ ಅಂತ ನಮ್ಮ ಜನಕ್ಕೆ ಗೊತ್ತಿತ್ತು. ರಾಜ್ಯದ ಜನ ಏನೋ ಪಾಪ ಗ್ರಾಮೀಣ ಪ್ರತಿಭೆ, ಇದು ರೈತರ ಭಾಷೆ ಮಾತಾಡಲ್ಲ. ಸ್ವಾಮಿ ರೀ, ರೈತರ ಭಾಷೆ ಯಾಕೋ ಹಿಂಗೆಲ್ಲ ಮಾತಾಡಲ್ಲ ರೀ. ಯಾವ ಕೆಲವು ಗೊತ್ತಿಲ್ಲದವು ನಿಮ್ಮನ್ನ ಹೊಗಳಿ ಮಾತಾಡ್ತಾರೆ. ನೀವು ನಿರ್ಭೀತಿಯಿಂದ ಮಾತಾಡಿದ್ರು. ಸ್ವಾಮಿ, ಇವತ್ತೇನಾದ್ರೂ ಸಂಘ ಇಲ್ಲದೆ ಇದ್ದಿದ್ರೆ, RSS ಇಲ್ಲದೆ ಇದ್ದಿದ್ರೆ, ಆ ಸಂಘಟನೆ ಬಗ್ಗೆ ನಿಮಗೆ ಇಷ್ಟ ಇದೆಯೋ ಇಲ್ವೋ ಅದು ಎರಡನೇ ವಿಷಯ. ಆದ್ರೆ ಯಾವಾಗಲೂ ಸಮುದ್ರ ಮಂಥನಂತೂ ಪುರಾಣದಿಂದ ಕೂಡ ನಾವು ಕೇಳ್ಕೊಂಡು ಬಂದಿದ್ದೀವಿ. ಜನಗಳ ದಡ್ಡರಿಲ್ಲ. ದಯವಿಟ್ಟು ನೀವು ಆಡದಂತ ಮಾತಿಗೆ ಕ್ಷಮೆ ಕೇಳಿ ದೊಡ್ಡವರಾಗ ಕಲ್ತ್ಕೊಳ್ಳಿ. ನೀವು ಒಬ್ಬ ಮಹಿಳೆಗೆ ಮಾಡಿದಂತ ಅಪಮಾನ, ಈ ನಾಡಿನ, ಈ ದೇಶದ ಸಮಸ್ತ ಮಹಿಳೆಯರಿಗೆ ನೀವು ಮಾಡಿದಂತ ಅಪಮಾನ ಅದು. ಹೌದ್ರಿ, ಎಲ್ಲರೂ ಮದುವೆ ಆಗ್ತಾರೆ, ಎಲ್ಲರೂ ಸಂಸಾರ ಮಾಡ್ತಾರೆ, ಕುಟುಂಬ ನಿರ್ವಹಣೆ ಮಾಡಿದ್ರೆ ನಮ್ಮ ಸಮಾಜ, ನಮ್ಮ ಜನಾಂಗ, ನಮ್ಮ ದೇಶ ಮುಂದಕ್ಕೆ ಬರೋದು. ಒಬ್ಬ ವ್ಯಕ್ತಿಯ ಮಹಿಳೆಯನ್ನ ನೀವು ಸದನದಲ್ಲಿ, ಒಬ್ಬ ವ್ಯಕ್ತಿಯ ಹೆಂಡತಿಯನ್ನು ಸದನದಲ್ಲಿ ನೀವು ಏಕವಚನದಲ್ಲಿ ನಿನ್ನ ಹೆಂಡತಿನ ಮುಂದೆ ಬಿಟ್ಕೊಂಡ್ರು ಏನರ್ಥ ಅದು? ನಿಜಕ್ಕೂ ಕೂಡ ಇದು ಅಸಹ್ಯಕರವಾದಂತ ಮಾತುಗಳು ಮಾಡಿದಂಥದ್ದು. ನಿಮ್ಗೆ ಹುಚ್ಚು ನಿಮ್ಗೆ ಹೆಚ್ಚಾಗ್ತಾ ಇದೆ. ಮೊನ್ನೆ ಹೇಳ್ತೀರಿ, ನಾನು ಗೌರವಪೂರ್ವಕವಾಗಿ ಹೇಳ್ತೀನಿ, ನಮ್ಮ ಕನಕ ಜಯಂತಿನಲ್ಲಿ ಕುರುಬ ಸಮಾಜದ ನಮ್ಮ KR ನಗರದ ಸ್ವಾಮೀಜಿಯವರು ನೀವು ಯಾವ ಶಬ್ದ ಬಳಸಿದ್ರಿ? ಯಾವ ಶಬ್ದ ಬಳಸಿದ್ರಿ? ಇವನೊಬ್ಬ ಟಿಕ್ಕಲ್ ಸ್ವಾಮಿ ಅಂತ ನೀವು ಹೇಳಲಿಲ್ವಾ? ಕ್ಷಮೆ ಕೇಳಲಿಲ್ಲ. ವೇದಿಕೆನಲ್ಲೇ ಅಂದ್ರೆ ಏನ್ ಕುರುಬ್ರೆ ನನಗೆ ನಂಗೆ ಓಟ್ ಹಾಕಿಲ್ಲ, ಅಣದಿದ್ದೀನಿ ಸ್ವಾಮಿ, ಅದಕ್ಕೆ ಓಟ್ ಹಾಕಿದ್ರೆ ಅಂತ ನೀವು ಅಂದಿಲ್ವಾ? ಬನ್ನಿ ಜಯಂಕರ್ ಸಿದ್ದಪ್ಪನ ಬೆಟ್ಟಕ್ಕೆ, ಅಚ್ಚಿ ಕರ್ಪೂರ ಅಂದಿಲ್ಲ ನಾನು ಅಂತ. KR ನಗರದ ಕುರುಬ ಸಮಾಜದ ಶ್ರೀಗಳನ್ನು ಕೂಡ ಕರೆಸ್ಕೊಳ್ಳೋಣ, ನಾನು ಬರ್ತೀನಿ. ಅವ್ರ ಸಮ್ಮುಖದಲ್ಲಿ ಕರ್ಪೂರ ಹಚ್ಚಿ, ನಾನು ಸ್ವಾಮೀಜಿಗ ಮಾತಂದಿಲ್ಲ, ನನ್ನ ಕುರುಬ ಸಮಾಜಕ್ಕೆ ಮಾತಂದಿಲ್ಲ. ಸ್ವಾಮಿ ಶಿವಲಿಂಗಣ್ಣವರೇ, ಯಾರಿಗೆ ಗೌರವ ಕೊಟ್ಟಿದ್ದೀರಿ ನೀವು? ಯಾರಿಗೆ ಗೌರವ ಕೊಟ್ಟಿದ್ದೀರಿ? ನಿಮ್ಮನ್ನ ನಾನು ನಿಮ್ಮ ಕಾಯಕದ ಬಗ್ಗೆ ನಾನು ಮಾತಾಡಲ್ಲ. ಎಲ್ಲರೂ ಒಂದು ಕಾಯಕ ಮಾಡಿಕೊಂಡೇ ಜೀವನ ಮಾಡಬೇಕು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅಷ್ಟು ಸಣ್ಣವ್ ನಾನಲ್ಲ. ನೀವೇ ಒಂದು ಆರೋಪ ಮಾಡ್ತೀರಿ, ಯಾರೋ ಒಬ್ರು ಬಾಣಾವರದೊಬ್ಬರ ಬಗ್ಗೆ ನಕಲಿ ಬ್ರಾಂಡಿ ಮಾರ್ಕೊಂಡು ನೀನ್ ಮೇಲ್ ಬಂದಿದೀಯ ಅಂತ. ಅಲ್ಲ ಸ್ವಾಮಿ, 20 ವರ್ಷದಿಂದ ನೀನು ಶಾಸಕರಾಗಿದ್ದಿಲ್ಲ ನೀವು ಶಿವಲಿಂಗಣ್ಣವ್ರೆ. ನೀವ್ ಹೇಳ್ಬೇಕಿತ್ತಲ್ಲಪ್ಪ, ನೀನು ನಕಲಿ ಬ್ರಾಂಡಿ ಮಾರ್ತಾ ಇದೀಯಾ, ನಿನ್ನ ಮೇಲೆ ಕ್ರಮ ಕೈಗೊಳ್ಬೇಕು ಅಂತೇಳಿ ನೀವು ಮಾತಾಡ್ಬೇಕಿತ್ತಲ್ಲ. ನೀವು ಮಾತಾಡಲ್ಲ. ನಿಮ್ಮೇಲೆ ಆರೋಪ ಮಾಡಿದಕ್ಕೆ ಹೇಳ್ತೀರಿ ನೀನ್ ನಕಲಿ ಬ್ರಾಂದಿ ಮಾರ್ತಿದೆ, ನಿನ್ನ ನಾನ್ ಮಾರ್ಬೇಕಿತ್ತ ಅಂತ ಕೇಳ್ತೀರಿ. ಅಲ್ಲಿ 20 ವರ್ಷದಿಂದ ಅರಸೀಕೆರೆಯಲ್ಲಿ ಎಷ್ಟು ನಕಲಿ ಬ್ರಾಂದಿ ಮಾರಾಟ ಆಗಿದೆ, ನಕಲಿ ಮದ್ಯ ಮಾರಾಟ ಆಗಿದೆ, ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ. ಹಾಗಾದ್ರೆ ನೀವು ಮಾಡಿಸಲ್ಲ. ಸ್ವಾಮಿ ಶಿವಲಿಂಗಣ್ಣವರೇ, ಎಲ್ರಿಗೂ ಕೂಡ ಭಾಷೆ ತುಂಬಾ ಸೊಗಸಾದ ಭಾಷೆ ಕನ್ನಡ ಭಾಷೆ. ರನ್ನ, ಪಂಪ, ಇತ್ತೀಚೆಗೆ ದ.ರಾ ಬೇಂದ್ರೆಯವರು, ಕುವೆಂಪುರವರು, ಸಾಕಷ್ಟು ಜನ ಜ್ಞಾನಪೀಠ ಪ್ರಶಸ್ತಿಗಳ ಮಹಾಪೂರ್ಣೆ ಕನ್ನಡದ ಭಾಷೆಗೆ ಬಂದಿದೆ. ನೀವ್ಯಾಕೆ ಕನ್ನಡದ ಒಳ್ಳೆ ಶಬ್ದಗಳನ್ನೇ ಬಳಸಬಾರ್ದು ಸದನದಲ್ಲಿ? ಸಿಟ್ಟು ಬಂತು ಅಂದ ತಕ್ಷಣ ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ನೋ ಸಮರ್ಥನೆನಾ?
ಅಥವಾ ಗ್ರಾಮೀಣ ಭಾಷೆ ಅಂತೇಳಿ ಏನ್ ಬೇಕಾದ್ರೂ ಸಮರ್ಥನೆ ಮಾಡಬಹುದು ನೀವು ಅನ್ಕೊಂಡಿದ್ದೀರಾ? ಜನ ಚೀಟು ಅಂತ ಇದ್ರೆ ಬನ್ನಿ ಅರಸೀಕೆರೆಗೆ ಒಂದ್ಸರಿ ಓಡಾಡಿ. ಅರಸೀಕೆರೆಗೆ ಬಂದು ಸ್ವಲ್ಪ ಎಲ್ಲರೂ ಕಾಣದಾಗ ಒಂದು ಮೂರಲ್ಲಿ ಕೂತ್ಕೊಂಡು ನೋಡಿ ಜನ ಏನ್ ಮಾತಾಡ್ತಾ ಇದ್ದಾರೆ, ನಾವ್ ಎತ್ತೊಂದು ಊಟ ಹಾಕಿದ್ವಿ ಪಶ್ಚಾತ್ತಾಪ ಪಡ್ತಾ ಇದೆ ಅರಸೀಕೆರೆ ಜನತೆ. ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಒಳ್ಳೆ ಭಾಷೆ ಬಳಸಿ. ಒಳ್ಳೆ ಭಾಷೆಯಲ್ಲಿ ನೀವು ಸಮರ್ಥನೆನೋ ಅದರ ವಿರೋಧನೂ ವ್ಯಕ್ತಪಡಿಸಬಹುದು. ಅದನ್ನ ಬಿಟ್ಟು ನೀವು ಏಕಾಏಕಿ ಈ ರೀತಿ ಒಬ್ಬ ಮಹಿಳೆ ಬಗ್ಗೆ, ಸ್ವಾಮಿ ಶಿವಲಿಂಗಣ್ಣವರೇ, ನಿಮಗೆ ಮಹಿಳೆಯರು ಓಟ್ ಹಾಕಿದಾರಲ್ವೇ ಅರಸೀಕೆರೆಯಲ್ಲಿ? ಆ ತಾಯಂದ್ರಿಗೆಲ್ಲ ನೀವು ಮಾಡಿದಂತ ಅಪಮಾನ ತಾನೇ ಇದು. ಅಪಮಾನ ಅಲ್ವೇನ್ರಿ? ನೀವೊಂದು ಹೆಣ್ಣಿನ ಬಗ್ಗೆ ಆ ರೀತಿ ನೀವು ಮಾತಾಡಿರುವಂಥದ್ದು ಇದು ನಿಜಕ್ಕೂ ಅಕ್ಷಮ್ಯ. ಇದನ್ನ ನಾನು ನನ್ನ ಅರಸೀಕೆರೆ ತಾಲೂಕಿನ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, ಜೆಡಿಎಸ್ ಪಕ್ಷ ಇರ್ಬೋದು, ಜೆಡಿಯು ಪಕ್ಷ ಇರ್ಬೋದು, ಎಲ್ಲರಲ್ಲೂ ಮನವಿ ಮಾಡ್ತೇನೆ. ದಯಮಾಡಿ ಇಂಥ ವ್ಯಕ್ತಿಯನ್ನ ನಾವೆಲ್ಲ ಸೇರಿ ಏನಾದ್ರೂ ಮನೆಗೆ ಕಳಿಸ್ತಾ ಇದ್ರೆ ಬಹುಶಃ ಯಾರು ಕೂಡ ತಾಯಂದ್ರು ನಾಳೆ ದಿನ ಒಳ್ಳೆ ಸ್ಥಾನಮಾನಕ್ಕೆ ಹೋದ್ರೆ ಇಂಥ ವ್ಯಕ್ತಿಗಳು ಅವ್ರ ಬಗ್ಗೆ ಇನ್ನೇನೇನು ಮಾತಾಡಬಹುದು ಅನ್ನೋಂಥ ಆತಂಕದಿಂದ ಯಾರು ಮುಂದಕ್ಕೆ ಬರಲ್ಲ ಅಂತ ಹೇಳಿ ಎಲ್ಲರೂ ಭಾವಿಸ್ಬೇಕಾಗುತ್ತೆ. ದಯಮಾಡಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈ ರೀತಿ ಅಪಶಬ್ದಗಳ ಬಳಕೆ ನೀವು ತತ್ಕ್ಷಣ ನಿಲ್ಲಿಸಬೇಕು. ನೆನ್ನೆ ಆಡದಂತ ಮಾತಿಗೆ ಕ್ಷಮೆ ಕೇಳಬೇಕು. ನೀವೇನು ಥೂ ಥೂ ಅನ್ನೋ ಪದ ನೀವು ಬಳಸಿದ್ದೀರಿ ಶಿವಲಿಂಗಣ್ಣವರೇ, ಹಿಂದೆ ಹೇಳಿದ್ರಿ ಆ ಎತ್ತಿನ ಒಳೆ ಬಗ್ಗೆ, ಬಾಂಬ್ ಹಾಕ್ಸ್ಬಿಡ್ತೀನಿ, ಗುಂಡೋಡಿಸ್ಬಿಡ್ತೀನಿ, ಜಮೀನು ಬಿಡದೇ ಇದೆ ಅಂತ. ದಯಮಾಡಿ ನಾನು ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತೇನೆ, ತತ್ಕ್ಷಣ ಶಿವಲಿಂಗಣ್ಣವ್ರಿಗೆ ವಿಶೇಷವಾದಂತ ಅನುದಾನವನ್ನ ಕೊಟ್ಟಾದ್ರೂ ಸರಿ ಅವ್ರನ್ನ ಒಳ್ಳೆ ಉಚ್ಚಾಸ್ಪತ್ರೆಗೆ ಸೇರಿಸಿ ಅವ್ರಿಗೆ ಸರಿಯಾದಂತ ಚಿಕಿತ್ಸೆಯನ್ನು ನೀವು ಕೊಡಿಸ್ಬೇಕು. ಸ್ವಾಮಿ ಶಿವಲಿಂಗಣ್ಣವ್ರೆ, ನೀನ್ ತೂತು ಅಂತ ಉಗಿದಿರೋದಿದೆಯಲ್ಲಣ್ಣ, ಸೂರ್ಯನ್ ಮುಗಿದಂಗದು, ಸೂರ್ಯನ್ ತಲುಪದ್ ಬಿಡು, ನಿಮ್ ಮುಖದ ಮೇಲೆ ಬೀಳುತ್ತದು. ನಾನೀಗ ನಿಮ್ಮನ್ನು ಶಿವಲಿಂಗಣ್ಣ ಅಂತ ಇದ್ದೀನಲ್ಲ, ನನಗೆ ಶಿವಲಿಂಗೇಗೌಡರ ಬಗ್ಗೆ ಏಕವಚನದಲ್ಲಿ ಮಾತಾಡಬಾರ್ದು ಅಂತ ಹೇಳಿದವರು ಒಬ್ರು ಸ್ವಯಂ ಸೇವಕರೇ, ಒಬ್ರು RSS ನ ಕಾರ್ಯಕರ್ತರೇ. ಅದಕ್ಕೆ ನಾನು ಕೂಡ ಶಿವಲಿಂಗಣ್ಣ ಗೌರವದಿಂದ ಮಾತಾಡ್ತಾ ಇದ್ದೀನಿ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಆಡದಂತ ಮಾತುಗಳಿಗೆ ಕ್ಷಮೆ ಕೇಳಿ. ಆಡದಂತ ಮಾತುಗಳಿಗೆ ಆ ಮಹಿಳೆಗೆ ನೀವೇನು ಅಗೌರವ ತೋರಿಸಿದ್ದೀರಿ ಅದನ್ನ ವಾಪಸ್ ತೆಗೆದುಕೊಳ್ಬೇಕು. ನೀವು ಸದನದಲ್ಲೇನೆ, ಸದನದಲ್ಲಿ ಮಾತಾಡಿದ್ದನ್ನ ಹೊರಗಡೆ ನಾವು ಮಾತಾಡುವಂತ ಸನ್ನಿವೇಶ ಸೃಷ್ಟಿ ಮಾಡಿದವ್ರು ನೀವು. ಸ್ವಾಮಿ ಶಿವಲಿಂಗಣ್ಣವರೇ, ನನ್ನನ್ನೇನು ಕಡಿಮೆ ಅಂದಿದ್ದೀರಿ? ನಮ್ಮನ್ನ ಯಾವ ಪದ ಬಳಸ್ಬೈದಿದ್ದೀರಿ ನೀವು? ಎಲ್ಲದಕ್ಕೂ ಕೂಡ ಕಾಲನ ಗರ್ಭದಲ್ಲಿ ಉತ್ತರ ಅಡಗಿದೆ. ನಾನು ಕಾಯ್ತಾ ಇದ್ದೀನಿ, ಬನ್ನಿ ನಗರಸಭೆ ಚುನಾವಣೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ನಾನು ಎದುರು ನೋಡ್ತಾ ಇದ್ದೀನಿ. ನೀವ ನೋಡೇ ಬಿಡೋಣ ಶಿವಲಿಂಗಣ್ಣ. ನಿಮ್ಮನ್ನು ಮತ್ತೊಮ್ಮೆ ಮನವಿ ಮಾಡ್ತೇನೆ, ನಾವು ರಾಜಕೀಯವಾಗಿ ವೈವಿಧ್ಯ ಇರ್ಬೋದು, ಆದ್ರೆ ನಾವೆಲ್ಲ ಮನುಷ್ಯರು. ಸ್ವಾಮಿ ಶಿವಲಿಂಗಣ್ಣವರೇ, ದಯಮಾಡಿ ಈ ರೀತಿ ಕೆಟ್ಟ ಶಬ್ದಗಳ ಪ್ರಯೋಗನ ವಾಪಸ್ ತಗೊಳ್ಬೇಕು, ಕ್ಷಮೆ ಕೇಳಬೇಕು. ನೀವು ಬೇಷರ ಕ್ಷಮೆ ಕೇಳಬೇಕು. ಇವತ್ತು ನಾನು ನಿಮ್ಮನ್ನ ಮುಕ್ತವಾಗಿ ಒಂದು ಮಾತನ್ನು ಕೇಳ್ತೀನಿ. ನನಗವತ್ತು ಬಿಜೆಪಿಯಿಂದ ಟಿಕೆಟ್ ತಪ್ಪದ ಮೇಲೆ ನಿಮಗೆ ಒಬ್ಬ ಬಿಜೆಪಿ ಮುಖಂಡ ಇವತ್ತು ಕೇಂದ್ರ ಸ್ಥಾನದಲ್ಲಿದ್ದಾರೆ, ಅವರು ನಿಮ್ಗೆ ಎಷ್ಟು ಹಣ ಕೊಟ್ಟರು ನನ್ನ ವಿರುದ್ಧ ಅದನ್ನು ಸದನದಲ್ಲಿ ಬಾಯ್ಬಿಡಿ. ನನ್ನ ಸೋರಿಸ್ಬೇಕು ಅಂತ ನಿಮ್ಗೆ ಎಷ್ಟು ಹಣ ಬಂತು ಅದನ್ನು ಸದನದಲ್ಲಿ ಬಾಯ್ಬಿಡಿ. ಅರಸೀಕೆರೆ ತಾಲೂಕೊಳಗೆ ಯಾರ್ಯಾರು ನಿಮಗೆ ನನ್ನ ಜೊತೆಲಿದ್ದು ನಿಮಗೆ ಸಹಕಾರ ಕೊಟ್ಟರು ಅದನ್ನು ಬಾಯ್ಬಿಡಿ. ಆಮೇಲೆ ನೀವು ನಾನು 4 ಸಲ ಚುನಾವಣೆ ಗೆದ್ದೆ ಅಂತ ಎದೆ ತಟ್ಕೊಳ್ಳಿ. ಮೋಸದಿಂದ, ಕುತಂತ್ರದಿಂದ ನನ್ನನ್ನು ಗೆದ್ದಿದ್ದೀನಿ ಅನ್ನೋ ಮಾತ್ರಕ್ಕೆ ನೀವು ಕೆಟ್ಟ ಶಬ್ದಗಳ ಪ್ರಯೋಗ, ನನಗೂ ಒಂದು ಮಿತಿ ಇದೆ. ಇನ್ನೊಂದ್ಸಲಿ ತೂ ತೂ ಈ ತರ ಎಲ್ಲ ನೀವು ಮಾತಾಡಿದ್ದೆ ಇದ್ದಾರೆ ಶಿವಲಿಂಗಣ್ಣ, ಖಂಡಿತ ಅದ್ರ ಪರಿಣಾಮ ಎದುರಿಸಬೇಕಾಗತ್ತೆ. ಸದನದ ಒಳಗೆ ಮಾತಾಡಿದ್ದೀರಿ, ಹೊರಗೆ ನಾವು ಪ್ರತಿಭಟನೆ ಮಾಡಬೇಕು ಬೇಡವೋ ಅದನ್ನ ಕಾನೂನು ತಜ್ಞರನ್ನ ಕೇಳಿ ನಾವು ಮುಂದುವರಿತೇವೆ. ಸದನದಲ್ಲೇ ಕ್ಷಮೆ ಕೇಳಿ ಅಂತೇಳಿ ಶಿವಲಿಂಗಣ್ಣವರೇ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ತಾಯಂದ್ರ ಬಗ್ಗೆ, ಮಹಿಳೆಯರ ಬಗ್ಗೆ ಗೌರವದಿಂದ ನಡ್ಕೊಳ್ಳಿ. ಬೇಡ ಇದೆಲ್ಲ. ನಮ್ಮ ಅರಸಿ ಕೆರೆ, ಈ ಹೆಸರಲ್ಲೇ ಇದೆ ಅರಸಿ ಕೆರೆ, ಅರಸಿ ಕಟ್ಟಿಸಿದಂತ ಕೆರೆ ಇದು, ಒಬ್ಬ ತಾಯಿ ಕಟ್ಟಿಸಿದಂತ ಕೆರೆ ಇದು. ಅದಕ್ಕೆ ಅರಸಿ ಕೆರೆ ಹೆಸರು ನನ್ನ ಕ್ಷೇತ್ರಕ್ಕೆ ಬಂದಿದೆ. ದಯಮಾಡಿ ಈ ಕ್ಷೇತ್ರನ ಪ್ರತಿನಿಧಿಸೋರಾಗಿ ನಿಮ್ಮ ಬಾಯಲ್ಲಿ ತಾಯಂದ್ರ ಬಗ್ಗೆ, ಮಹಿಳೆಯರ ಬಗ್ಗೆ ಕೆಟ್ಟ ಶಬ್ದಗಳು ಬರಬಾರದು. ಸ್ವಾಮಿ ಶಿವಲಿಂಗಣ್ಣವರೇ, ದಯಮಾಡಿ ನಿಮ್ಮ ಮಾತಿಗೆ ಕ್ಷಮೆ ಯಾಚಿಸಿ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ.
ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಮನೆಯ ಸಂತೋಷ ಮಾತಾಡ್ತಾ ಇದ್ದೇನೆ. ನಿನ್ನೆ ವಿಧಾನಸಭೆ ಕಲಾಪದಲ್ಲಿ ಅರಸೀಕೆರೆ ಶಾಸಕ 4ನೇ ಬಾರಿ ಶಾಸಕ 2ನೇ ಬಾರಿ ಮಂತ್ರಿ ದರ್ಜೆ ಸ್ಥಾನಮಾನದೊಂದಿಗೆ ಗೃಹ ಮಂಡಳಿ ಅಧ್ಯಕ್ಷರು ನಿನ್ನೆ ಸದನದಲ್ಲಿ ಅವರು ಆಡಿರುವಂತ ಮಾತು, ಬಹುಶಃ ನಾನು ಬೆಳಿಗ್ಗೆ ವಾಯುವಿಹಾರಕ್ಕೆ ಹೋದಂತ ನಮ್ಮ ನಾಗರಿಕರಿರ್ಬೋದು, ಅಂಗಡಿ ಮುಂಗಟ್ಟುಗಳ ಮುಂದೆ ಸೇರಿದಂತ ಜನ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟೆ ಮೇಲೆ ಕೂತು ಮಾತಾಡುವಂಥವ್ರು ಇರ್ಬೋದು, ಅಥವಾ ಬೇರೆ ಬೇರೆ ಕಾಯಕದಲ್ಲಿ ನಿರತರಾಗಿರುವಂಥವ್ರು ಮಾತಾಡ್ತಿರುವಂಥ ಮಾತುಗಳೆಲ್ಲ ನನಗೆ ಬಂದಂತ ಒಂದು ಸಾರಾಂಶ ಎಲ್ರಿಗೂ ಕೂಡ ಅಸಹ್ಯ ಆಗಿದೆ.